ಥರ ಒಂದು ಸಾರಿ ಮೀನು ಸಾಂಬಾರನ್ನ ಟ್ರೈ ಮಾಡಿ, ನಿಜವಾಗ್ಲೂ ಹೇಳ್ತೀನಿ ತುಂಬಾ ಇಷ್ಟಪಡ್ತೀರಾ. ವೆಲ್ಕಮ್ ಟು ಇಟ್ಸ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಈರುಳ್ಳಿ ಮತ್ತು ಒಂದು ಲಾರ್ಜ್ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ, ಇಲ್ಲಾಂದರೂ ಎರಡೂ ಮೀಡಿಯಮ್ ಇದ್ದರೆ ಓಕೆ. ನೆಕ್ಸ್ಟು ನಾನಿಲ್ಲಿ ಒಂದು ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಪಾತ್ರೆಗೆ 4ರಿಂದ 5 ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡು 1.5 ಆಗೋ ಈರುಳ್ಳಿನ ಹಾಕ್ಕೊಂಡು ಕ್ಲೀನಾಗಿ ಹಸಿ ವಾಸನೆ ಹೋಗೋವರೆಗೂ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗ್ತಿದೆ, ಕಲ್ಲರ್ ಚೇಂಜ್ ಆಗ್ತಾ ಹೋಗ್ತಿದೆ ಅಂತ. ನೆಕ್ಸ್ಟು ನಾನಿಲ್ಲಿಗೆ ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ಮತ್ತು 1-2 ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೀವಿಲ್ಲ ಅಂದರೆ ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟು ನಾನಿಲ್ಲಿ ಕ್ಲೀನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬೆಂದಾದಮೇಲೆ ಸಾಂಬಾರು ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕಿ ಕ್ಲೀನಾಗಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಹೊತ್ತು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಒಂದು 30 ಸೆಕೆಂಡ್ಸ್ ಮಾಡ್ಕೊಳ್ಳಿ. ಅದು ಬಾಡುತ್ತೆ, ಯಾಕೆಂದರೆ 30 ಸೆಕೆಂಡ್ಸ್ ಅಥವಾ 20 ಸೆಕೆಂಡ್ಸ್ ಸಾಕು, ಯಾಕೆಂದರೆ ಅದು ಸೊಪ್ಪಾಗಿರೋದ್ರಿಂದ ಬೇಗ ಬಾಡುತ್ತೆ. ನೆಕ್ಸ್ಟು ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕ್ಲೀನಾಗಿ ಅದು ಘಾಟೆಲ್ಲ ಹೋಗಬೇಕು, ಖಾರದ ಪುಡಿ ಮತ್ತು ಧನಿಯಾ ಪುಡಿದು ಹಸಿ ವಾಸನೆ ಏನು ಅಂತೀವಲ್ವ. ಈಗ ಕೆಲವರು ಮೆಣ್ಸಿನ್ಕಾಯಿನೇ ಹಾಕ್ಕೊತಾರೆ ಮಂಗಳೂರು ಸೈಡ್ ಕಡೆ ಎಲ್ಲ. ಇಲ್ಲ ಅಂದರೆ ಖಾರದ ಪುಡಿ, ಕೆಲವರು ಜಾಸ್ತಿ ಖಾರದ ಪುಡಿ ಹಾಕೋದ್ರಿಂದ ಖಾರದ ಪುಡಿ ಯೂಸ್ ಮಾಡಿ, ಅದು ಹಸಿ ವಾಸನೆ ಹೋಗೋವರೆಗೂ ಇದು ಮಾಡಿ ಅದನ್ನು ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದು ಆರಾದಮೇಲೆ 1/4 ಕಪ್ ಆಗೋವಷ್ಟು ಕಾಯಿನ ಹಾಕ್ಕೊಳ್ಳಿ. ನೆಕ್ಸ್ಟು ನಾವು ಏನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ಳಿ. ತುಂಬ ಕಾಯಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಕಾಯಿ ಹಾಕ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಬರೋಲ್ಲ. ಕಾಯಿ ಸ್ವಲ್ಪ ಕಡಿಮೆನೇ ಇರಲಿ. ನಾರ್ಮಲಾಗಿ ನೀವು ಎಷ್ಟು ಸಾಂಬಾರಿಗೆ ಹಾಕ್ತಿರ್ತೀರಲ್ವ ಅದರಲ್ಲಿ ಅರ್ಧ ಹಾಕಿ ಸಾಕು, ತುಂಬ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಒಂದು ಪಾತ್ರೆ ಮಸಾಲೆನೆಲ್ಲ ರುಬ್ಕೊಂಡು ಆದಮೇಲೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಮೀನು ಸಾಂಬಾರು ಯಾವ ಪಾತ್ರೆಯಲ್ಲಿ ಮಾಡ್ತೀವಲ್ವ ಆ ಪಾತ್ರೆಗೆ ನಾವು ಉಳಿದಿರೋ ಏನು ಈರುಳ್ಳಿ ಇದೆಯಲ್ವ ಅದನ್ನು ಎಣ್ಣೆ ಹಾಕಿಬಿಟ್ಟು ಕ್ಲೀನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು, ನೆಕ್ಸ್ಟು ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆನ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಅದೇ ರೀತಿ ಚೆನ್ನಾಗಿ ರುಬ್ಬಿರಬೇಕು ಖಾರ. ಆ ಥರ ರುಬ್ಕೊಂಡು ಆದಮೇಲೆ ಹಾಕಿ ನಮಗೆ ಎಷ್ಟು ತೆಳು ಬೇಕು ಅಷ್ಟನ್ನು ನೀರು ಹಾಕ್ಕೊಳ್ಳಿ. ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ತುಂಬ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಬೇಕು ಅಂದರೆ ಆಮೇಲೆ ಹಾಕ್ಕೋಬೋದು. ನೆಕ್ಸ್ಟು ನಾನಿಲ್ಲಿ ಹುಳಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ನಿಂಬೆಹಣ್ಣನ್ನ ಹಾಕ್ಕೊತಾ ಇದ್ದೀನಿ. ನೀವು ಉಪ್ಪು ಹುಳಿನ ನೋಡಿಬಿಟ್ಟು ಹಾಕ್ಕೊಳ್ಳಿ. ತುಂಬ ಹುಳಿ ಆದ್ರೂ ಸಾಂಬಾರು ಚೆನ್ನಾಗಾಗಲ್ಲ, ಬಟ್ ಹುಳಿ ಬೇಕೇ ಬೇಕು ಮೀನು ಸಾಂಬಾರಿಗೆ. ನೆಕ್ಸ್ಟು ನೋಡಿ ಇಲ್ಲಿ ಸಾಂಬಾರು ಚೆನ್ನಾಗಿ ಕುದ್ದಾದಮೇಲೆ ನಾನಿಲ್ಲಿ ಮೀನನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಸಾಂಬಾರು ಕುದ್ದಿರಬೇಕು. ನೋಡಿ ಇಲ್ಲಿ ಕ್ಲೀನಾಗಿ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್, ಹೆಚ್ಚು ಅಂದರೆ 10 ಮಿನಿಟ್ಸ್ ಅಷ್ಟೇ ಕುದಿಸ್ಕೊಳ್ಳಿ. ಅದು ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ನಾನ್ ವೆಜ್ ಆಗಿರೋದ್ರಿಂದ ಕಡುಬು ಮತ್ತು ಫಿಶ್ ಸಾಂಬಾರಿಗೆ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.